ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्. आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 4ನೇ ಅಧ್ಯಾಯ. ನಿನ್ನೆ ತಿಳಿದಂತೆ ಪರಶುರಾಮ ದೇವರನ್ನ ದಶರಥ ನೋಡಿದ್ದು ಅಂದ್ರೆ ಆ ರಾಮಚಂದ್ರ ದೇವರನ್ನ ಯುದ್ಧಕ್ಕೆ ಕರೆಯುವಂತಹ, ಯುದ್ಧಕ್ಕೆ ಬಾ ಅಂತ ಕರಿತಾ ಇರುವಂತಹ ಪರಶುರಾಮ ದೇವರನ್ನ ನೋಡಿದ್ದು, ಕೇಳಿಕೊಂಡದ್ದು ಬೇಡ ಅಂತ ಹೇಳಿ, ನಾ ಇಲ್ಲ ಅದಕ್ಕಾಗಿಯೇನೆ ಯುದ್ಧವನ್ನು ಮಾಡೋದಕ್ಕಾಗಿಯೇ ಇಲ್ಲಿ ಬಂದದ್ದು, ನಿನ್ನ 3 ಜನ ಮಕ್ಕಳನ್ನ ಬೇಕಾದ್ರೆ ಕೊಡ್ತೇನೆ, ಅವನ ಜೊತೆ ಯುದ್ಧವನ್ನು ಆಡ್ತೇನೆ ಅಂತ ಹೇಳಿ, ಯಾಕೆ ಹೀಗೆ ಯುದ್ಧವನ್ನು ಮಾಡ್ತಾ ಇದ್ದದ್ದು ಅಂತಂದ್ರೆ, ಯಾರಿಗೆ ರಾಮದೇವರು ಹರಿ ಅಂತ ತಿಳುವಳಿಕೆ ಇಲ್ಲವೋ, ಜ್ಞಾನ ಇಲ್ಲವೋ ಅಂಥವರಿಗೆ ತಿಳಿಸಿಕೊಡಬೇಕಾಗಿದೆ. ಮತ್ತು ಭಗವಂತನ ಅವತಾರ ಅಂತ ಯಾರು ತಿಳಿದುಕೊಂಡಿದ್ದಾರೋ, ತಿಳಿದುಕೊಂಡವರಿಗೂ ಕೂಡ ಮೂಲ ರೂಪ ಬೇರೆ, ಅವತಾರ ರೂಪಕ್ಕೂ ಸ್ವಲ್ಪ ವಿಶೇಷ ಇದೆ ಅಂತ ಯಾರು ತಿಳಿದುಕೊಂಡಿರ್ತಾರೋ ಅದನ್ನೂ ಕೂಡ ಅಲ್ಲಗಳಿಬೇಕಾಗಿದೆ. ಅದು ಅಲ್ಲ, ಅರ್ಜುನ ಇಂದ್ರದೇವರಿಗೆ ವಿಶೇಷ ಇರುವಂತೆ ಭಗವಂತನ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಭೇದ ಇಲ್ಲ, ವಿಶೇಷ ಇಲ್ಲ. ಅಷ್ಟೇ ಅಲ್ಲ, ಅವತಾರಗಳಲ್ಲಿಯೂ ಕೂಡ ಏನೂ ಭೇದ ಇಲ್ಲ, ಅತ್ಯಂತ ಅಭೇದ ಇದೆ ಎಂಬುದನ್ನ ತಿಳಿಸಿಕೊಡುವುದಕ್ಕಾಗಿ ಆ ರೀತಿಯಾಗಿ ಮನಸ್ಸು ಇಟ್ಟುಕೊಂಡು ಆ ರಾಮಚಂದ್ರ ದೇವರನ್ನ ಕುರಿತು ಪರಶುರಾಮ ದೇವರು ಮಾತನಾಡ್ತಾರೆ. ಇಷ್ಟು ಮಾತನಾಡ್ತಾರೆ ಅಂತ ವಿಚಾರ ಆಗಿತ್ತು. ಪರಶುರಾಮ ದೇವರು ರಾಮದೇವರಿಗೆ ಏನನ್ನ ಹೇಳಿದರು ಎಂಬುದನ್ನ ಮುಂದಿನ 44ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಶೃಣುಷ್ವ ರಾಮತ್ವಮಿಹೋದಿತಂ ಮಯಾ ಧನುರ್ದ್ವಯಂ ಪೂರ್ವಮಭೂತ್ ಮಹಾದ್ಭುತಂ ಉಮಾಪತಿಸ್ತ್ವೇಕಮಧಾರಯತ್ತತೋ ರಮಾಪತಿಶ್ಚಾಪರಮುತ್ತಮೋತ್ತಮಂ. ಶೃಣುಷ್ವ ರಾಮತ್ವಮಿಹೋದಿತಂ ಮಯಾ ಧನುರ್ದ್ವಯಂ ಪೂರ್ವಮಭೂತ್ ಮಹಾದ್ಭುತಂ ಉಮಾಪತಿಸ್ತ್ವೇಕಮಧಾರಯತ್ತತೋ ರಮಾಪತಿಶ್ಚಾಪರಮುತ್ತಮೋತ್ತಮಂ ಎಂಬುದಾಗಿ 44ನೇ ಶ್ಲೋಕ. ರಾಮದೇವರನ್ನ ಕುರಿತು ಪರಶುರಾಮ ದೇವರು ಹೇಳ್ತಾ ಇರುವಂತ ಮಾತು. ಇಬ್ಬರು ಒಂದೇ, ದೇವರ ಸರ್ವಜ್ಞ ಶಿಖಾಮಣಿ, ಎಲ್ಲವೂ ಗೊತ್ತಿದೆ. ಆದರೂ ಕೂಡ ಪರಶುರಾಮ ದೇವರು ಆ ರಾಮದೇವರಿಗೆ ಹೇಳುವಂಥದ್ದು ಯಾಕೆ ಅಂದ್ರೆ, ಉಳಿದ ಎಲ್ಲ ಜನರಿಗೂ ಕೂಡ ಈ ವಿಷಯ ಗೊತ್ತಾಗಬೇಕು. ಗೊತ್ತಾಗಿ ಈ ರಾಮಚಂದ್ರ ದೇವರು ಭಗವಂತನೇ, ಹರಿಯೇ, ಅತ್ಯಂತ ಅಭೇದ ಇದೆ, ಮೂಲ ರೂಪಕ್ಕೂ ಈ ರೂಪಕ್ಕೂ, ನನಗೂ ರಾಮಚಂದ್ರನಿಗೂ ಅಂತ
ತಿಳಿಸಿಕೊಡುವುದಕ್ಕಾಗಿ ರಾಮನಿಗೆ ಹೇಳಿದಂತೆ ಎಲ್ಲರಿಗೂ ಕೂಡ ತಿಳಿಸಿಕೊಡ್ತಾ ಇದ್ದದ್ದು. ಹಿಂದೆ ಒಂದು ಪರಶುರಾಮ ದೇವರನ್ನ ದಶರಥ ನೋಡಿದ ಅಂತ ಹೇಳುವಾಗ ಅಲ್ಲಿ ಒಂದು ವಿಶೇಷಣವನ್ನ ಕೊಟ್ಟದ್ದು ಪರಶುರಾಮ ದೇವರಿಗೆ. ಧನುರ್ಧರಂ ಅಂತ ಹೇಳಿದ್ದಾರೆ. ಆ ಪರಶುರಾಮ ದೇವರು ಬಂದದ್ದು ಹೇಗೆ ಅಂದರೆ ಶಾರ್ಂಗ ಧನುಸ್ಸನ್ನ ತೆಗೆದುಕೊಂಡು ಬಂದದ್ದು. ಅದಕ್ಕೆ ಪರಶುರಾಮ ದೇವರು ತಿಳಿಸಿಕೊಡ್ತಾರೆ ಆ ಧನುಸ್ಸಿನ ಹಿನ್ನೆಲೆ. ಈ ಹಿಂದೆ ರಾಮಚಂದ್ರ ದೇವರು ಆ ಪಿನಾಕ ಧನುಸ್ಸನ್ನ ಮುರಿದು ಬಂದದ್ದು. ಆ ಪಿನಾಕ ಧನುಸ್ಸನ್ನ ಅನಾಯಾಸವಾಗಿ ಎತ್ತಿ ಎದೆಯೇರಿಸಿ ಅದನ್ನ ಮಧ್ಯದಲ್ಲಿ ಮುರಿದು ಸ್ವಯಂವರವನ್ನ ಮಾಡಿ ಆದ ಮೇಲೆ ವಿವಾಹವನ್ನು ಮಾಡಿಕೊಂಡು ಬಂದದ್ದು. ಹೀಗಾಗಿ ಎರಡು ಧನುಸ್ಸನ್ನು ಕೂಡ ಕಾಣ್ತಾ ಇದ್ದಾರೆ ಎಲ್ಲರೂ ಕೂಡ. ಹೀಗಾಗಿ ಆ ಧನುಸ್ಸಿನ ಹಿನ್ನೆಲೆಯನ್ನ ಪರಶುರಾಮ ದೇವರು ರಾಮದೇವರಿಗೆ ಹೇಳುವಂತೆ ಅವರಿಗೆ ಹೇಳುವ ಮುಖಾಂತರವಾಗಿ ಎಲ್ಲರಿಗೂ ಕೂಡ ತಿಳಿಸಿಕೊಡ್ತಾ ಇದ್ದಾರೆ. ಶ್ಲೋಕದ ಪದಚ್ಛೇದವನ್ನ ತಿಳಿದುಕೊಳ್ಳೋಣ. ಶೃಣುಷ್ವ ರಾಮ ತ್ವಂ ಇಹ ಉದಿತಂ ಮಯಾ ಧನುಃ ದ್ವಯಂ ಪೂರ್ವಂ ಅಭೂತ್ ಮಹಾದ್ಭುತಂ ರಮಾಪತಿಃ ತು ಏಕಂ ಅಧಾರಯತ್ ತತಃ ಉಮಾಪತಿಃ ತು ಏಕಂ ಅಧಾರಯತ್ ತತಃ ರಮಾಪತಿಃ ಚ ಅಪರಂ ಉತ್ತಮೋತ್ತಮಂ ಎಂಬುದಾಗಿ ಪದವಿಭಾಗ. ಅದಕ್ಕೆ ಈ ಶ್ಲೋಕಕ್ಕೆ ಅವತಾರಕ್ಕೆ ಏನ್ ಕೊಡ್ತಾರೆ? ಪ್ರಾಹ ಇತ್ಯುಕ್ತಂ ವಿವೃಣೋತಿ. ಹಿಂದಿನ ಶ್ಲೋಕದಲ್ಲಿ ಭೃಗೂತ್ತಮ ನೋಡಿ, ರಘೂತ್ತಮಂ ಭೃಗೂತ್ತಮ ಪ್ರಾಹ ಅಂತ ಹೇಳಿದ್ದು. ರಘೂತ್ತಮನಾದಂತಹ ರಾಮಚಂದ್ರ ದೇವರನ್ನ ಭೃಗೂತ್ತಮನಾದಂತಹ ಪರಶುರಾಮ ದೇವರು ಹೇಳಿದ್ದು. ಪ್ರಾಹ ಏನ್ ಹೇಳಿದ್ರು ಎಂಬುದನ್ನೇ ಈ ಶ್ಲೋಕದಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ರಾಮದೇವರಿಗೆ ಸಂಬೋಧನೆಯನ್ನು ಮಾಡ್ತಾರೆ ಪರಶುರಾಮ ದೇವರು. ರಾಮ ಮಯಾ ಇಹ ಉದಿತಂ ಶೃಣುಷ್ವ ತ್ವಂ. ರಾಮ ತ್ವಂ ಮಯಾ ಇಹ ಉದಿತಂ ಶೃಣುಷ್ವ. ರಾಮನೇ, ಇಲ್ಲಿ ನಾನು ಹೇಳ್ತಾ ಇರುವಂತಹದ್ದನ್ನ ನೋಡಿ. ಮಯಾ ಉದಿತಂ, ನನ್ನಿಂದ ಹೇಳಲ್ಪಟ್ಟಂತಹದ್ದನ್ನ ಶೃಣುಷ್ವ, ಕೇಳಿಸಿಕೊಳ್ಳು ಅಂತ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ಇಹ ಧನುರ್ದ್ವಯಂ ಮಹಾದ್ಭುತಂ ಧನುರ್ದ್ವಯಂ ಪೂರ್ವಂ ಅಭೂತ್. ಇಲ್ಲಿರ್ತಕ್ಕಂತಹ ಎರಡು ಧನುಸ್ಸುಗಳು ಅಂದ್ರೆ ಹಿಂದೆ ಒಂದು ಧನುಸ್ಸನ್ನ ಕಂಡಿದ್ದಾರೆ, ಪಿನಾಕ ಧನುಸ್ಸನ್ನ ಮತ್ತು ಈ ಶಾರ್ಂಗ ಧನುಸ್ಸನ್ನ. ಈ ಎರಡು ಧನುಸ್ಸುಗಳು ಕೂಡ ಹಿಂದೆ ನಿರ್ಮಿತವಾದವು, ಸೃಷ್ಟವಾದವು, ಎರಡು ತಯಾರಾದವು. ಮಹಾದ್ಭುತಂ, ಆ ಎರಡೂ ಧನುಸ್ಸುಗಳು ಕೂಡ ಭಾರಿ ಅದ್ಭುತವಾದಂತಹವುಗಳು, ಭಾರಿ ಪರಾಕ್ಶಕ್ತಿ ಉಳ್ಳಂತಹವುಗಳು. ಅಂತಹ ಧನುಸ್ಸನ್ನ ಯಾರ ಕೈಲಿಯೂ ಕೂಡ ಎತ್ತಲಿಕ್ಕೆ ಆಗೋದಿಲ್ಲ. ಅಂತಹ ಒಂದು ಶ್ರೇಷ್ಠವಾದಂತಹ ಅದ್ಭುತವಾದ ಧನುಸ್ಸುಗಳು ಎರಡು. ಈ ಎರಡೂ ಧನುಸ್ಸುಗಳು ಪೂರ್ವಂ ಅಭೂತ್, ಪೂರ್ವದಲ್ಲಿ ನಿರ್ಮಿತವಾದವು. ಮುಂದೇನಾಯಿತು? ಎರಡು ಧನುಸ್ಸುಗಳು ನಿರ್ಮಿತ ಆಯಿತು, ತಯಾರಾಯಿತು. ಆಗ ಉಮಾಪತಿ ತು ಏಕಂ ಅಧಾರಯತ್. ಅದರೊಳಗೆ ಒಂದು ಧನುಸ್ಸನ್ನ, ತತಃ ಉಮಾಪತಿ, ಆ ಉಮಾಪತಿಯಾದಂತಹ ರುದ್ರದೇವರು, ಆ ರುದ್ರದೇವರು ಒಂದು ಧನುಸ್ಸನ್ನ ಅದನ್ನ ತಾವು ಧಾರಣೆ ಮಾಡಿದರು, ಅದನ್ನ ತೆಗೆದುಕೊಂಡ್ರು. ಉಮಾಪತಿ ಏಕಂ ಅಧಾರಯತ್, ಒಂದನ್ನ ತೆಗೆದುಕೊಂಡ್ರು, ಧಾರಣೆ ಮಾಡಿದರು. ಅದೇ ಪಿನಾಕ ಧನುಸ್ ಅಂತಾಯ್ತು. ತತಃ ಅದೇ ರೀತಿಯಾಗಿ ನಂತರ ರಮಾಪತಿ ಚ, ರಮಾಪತಿಯಾದಂತಹ ಭಗವಂತನು ಕೂಡ ಅಪರಂ ಉತ್ತಮೋತ್ತಮಂ, ಇನ್ನೊಂದಾದಂತಹ ಅಪರಂ ಅನ್ಯತ ತತಃ ಉತ್ತಮೋತ್ತಮಂ ಅಪರಂ ದ್ವಿತೀಯಂ, ಎರಡನೇ ಆದಂತಹ
ಈ ಶಾರ್ಂಗ ಧನುಸ್ಸು ಅದನ್ನ ರಮಾಪತಿ ಅಧಾರಯತ್ ಅಂತ ಇಟ್ಕೋ. ಮತ್ತೆ ಅಧಾರಯತ್ ಅದನ್ನ ಭಗವಂತ ಅದನ್ನ ಧಾರಣೆ ಮಾಡಿದ. ಹೀಗೆ ಎರಡು ಧನುಸ್ಸುಗಳು ನಿರ್ಮಿತವಾದದ್ದು. ಒಂದು ಧನಸ್ಸು ರುದ್ರದೇವರು ಅದನ್ನ ಧಾರಣೆ ಮಾಡಿದರು, ಮತ್ತೊಂದು ಧನುಸ್ಸನ್ನ ಸಾಕ್ಷಾತ್ ಭಗವಂತನೇ ಅದನ್ನ ಧಾರಣೆ ಮಾಡಿದ ಅಂತ. ಹೀಗೆ ಪರಶುರಾಮ ದೇವರು ರಾಮದೇವರ ಮುಂದೆ ಅವ್ರ ನಿಮಿತ್ತ ಇಟ್ಕೊಂಡು ಎಲ್ಲರ ಮುಂದೆ ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟ ಆಯ್ತು, ಎರಡು ಧನುಸ್ಸುಗಳು ನಿರ್ಮಿತವಾಯಿತು. ಒಂದು ಒಂದು ರುದ್ರದೇವರು ತೆಗೆದುಕೊಂಡ್ರು, ಒಂದು ದೇವರು ತೆಗೆದುಕೊಂಡ. ಮುಂದೇನಾಯಿತು ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 45ನೆಯ ಶ್ಲೋಕ. ತದಾ ತು ಲೋಕಸ್ಯ ನಿದರ್ಶನಾರ್ಥಿಭಿಃ ಸಮರ್ಥಿತೌ ತೌ ಹರಿಶಂಕರೌ ಸುರೈಃ ರಣೇ ಸ್ಥಿತೌ ವಾಂ ಪ್ರಸಮೀಕ್ಷಿತುಂ ವಯಂ ಸಮರ್ಥಯಾಮೋತ್ರ ನಿದರ್ಶನಾರ್ಥಿನಃ. ತದಾ ತು ಲೋಕಸ್ಯ ನಿದರ್ಶನಾರ್ಥಿಭಿಃ ಸಮರ್ಥಿತೌ ತೌ ಹರಿಶಂಕರೌ ಸುರೈಃ ರಣೇ ಸ್ಥಿತೌ ವಾಂ ಪ್ರಸಮೀಕ್ಷಿತುಂ ವಯಂ ಸಮರ್ಥಯಾಮೋತ್ರ ನಿದರ್ಶನಾರ್ಥಿನಃ ಎಂಬುದಾಗಿ 45ನೆಯ ಶ್ಲೋಕ. ಪದವಿಭಾಗ. ತದಾ ತು ಲೋಕಸ್ಯ ನಿದರ್ಶನಾರ್ಥಿಭಿಃ ಸಮರ್ಥಿತೌ ತೌ ಹರಿಶಂಕರೌ ಸುರೈಃ ರಣೇ ಸ್ಥಿತೌ ವಾಂ ಪ್ರಸಮೀಕ್ಷಿತುಂ ವಯಂ ಸಮರ್ಥಯಾಮಃ ಅತ್ರ ನಿದರ್ಶನಾರ್ಥಿನಃ ಎಂಬುದಾಗಿ ಪದವಿಭಾಗ. ತದಾ ಅಂತ ಮೊದಲಿಗಿದೆ. ತದಾ ಅಂದ್ರೆ ಏನು? ಧನುಷಃ ಸಂಗ್ರಹಣ ಕಾಲೇ. ಆ ಧನುಸ್ಸು ನಿರ್ಮಿತವಾದ ಮೇಲೆ ಅದನ್ನ ತೆಗೆದುಕೊಳ್ತಾ ಇದ್ರಲ್ಲ ಪರಶುರಾಮ ದೇವರೊಂದು, ಹರಿಶಂಕರರು ಇಬ್ಬರು ಕೂಡ ಒಂದೊಂದು ಧನುಸ್ಸನ್ನು ತೆಗೆದುಕೊಳ್ತಾ ಇದ್ರು. ಆ ತೆಗೆದುಕೊಳ್ಳುವಂತಹ ಕಾಲದಲ್ಲಿ, ತದಾ ಎಂಬುದಕ್ಕೆ ಆ ಸಮಯದಲ್ಲಿ ದೇವತೆಗಳು ಬಂದಿದ್ದಾರೆ. ಆ ದೇವತೆಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಲೋಕಸ್ಯ ನಿದರ್ಶನಾರ್ಥಿಭಿಃ. ಲೋಕಕ್ಕೆ ನಿದರ್ಶನ ಅಂದ್ರೆ ಏನು ಅಂದ್ರೆ ಲೋಕಸ್ಯ ಎಂಬುದಕ್ಕೆ ಸತ್ಸಮೂಹಸ್ಯ. ಲೋಕ ಅಂದ್ರೆ ಇಡೀ ಜಗತ್ತು ಅಂತಂದ್ರೆ ಇಡೀ ಜಗತ್ತಿನೊಳಗೆ ಸಜ್ಜನರು ಇದ್ದಾರೆ, ಅಸಜ್ಜನರು ಇದ್ದಾರೆ. ಲೋಕ ಶಬ್ದದಿಂದ ಇಲ್ಲಿ ಕೇವಲ ಸಜ್ಜನರನ್ನ ಮಾತ್ರ ತೆಗೆದುಕೊಳ್ಳಬೇಕು. ಇಡೀ ಜಗತ್ತು ಅಂದ್ರೆ ಎಲ್ಲರೂ ಕೂಡ ಅಂತ, ಎಲ್ಲ ಜೀವರಾಶಿಗಳು ಅಂತ ಅರ್ಥ ಅಲ್ಲ. ಸಜ್ಜೀವರು, ಯಾರು ಸಜ್ಜನರಾದಂತಹ ಜೀವರಿದ್ದಾರೋ ಅಂಥವರಿಗೆ ನಿದರ್ಶನಾರ್ಥಿಭಿಃ. ನಿದರ್ಶನ ಅಂದ್ರೆ ತತ್ವಜ್ಞಾನ ಅಂತ ಅರ್ಥ. ನಿದರ್ಶನಂ ಪರತತ್ವಜ್ಞಾನಂ ಅರ್ಥಿಭಿಃ ಸುರೈಃ. ಇಡೀ ಜಗತ್ತಿಗೆ ಸಜ್ಜನರ ಸಮೂಹಕ್ಕೇನೆ ಭಗವಂತನ ತತ್ವಜ್ಞಾನ ಆಗಬೇಕು, ಭಗವಂತ ಸರ್ವೋತ್ತಮ ಅಂತ ಜ್ಞಾನ ಆಗಬೇಕು. ಅದನ್ನ ಅಪೇಕ್ಷೆ ಮಾಡಿಕೊಂಡು ದೇವತೆಗಳು ನಿದರ್ಶನಾರ್ಥಿಭಿಃ ಸುರೈಃ, ಪರತತ್ವಜ್ಞಾನವನ್ನ ಅಪೇಕ್ಷೆ ಉಳ್ಳಂತಹ ದೇವತೆಗಳಿಂದ ಹರಿಶಂಕರೌ ತೌ ಸಮರ್ಥಿತೌ. ಹರಿ ಮತ್ತು ಶಂಕರ, ಆ ಭಗವಂತ ಮತ್ತು ರುದ್ರದೇವ ಇಬ್ಬರು ಕೂಡ ಸಮರ್ಥಿತೌ, ಸಮರ್ಥಿತೌ, ಚೆನ್ನಾಗಿ ಪ್ರಾರ್ಥನೆ ಮಾಡಿಸಿಕೊಂಡವರಾದರು. ಅಂದ್ರೆ ಇವರು ಪ್ರಾರ್ಥನೆ ಮಾಡಿದರು ಅಂತ ಅರ್ಥ. ದೇವತೆಗಳು ಸಜ್ಜನರ ಸಮೂಹಕ್ಕೆ ತತ್ವಜ್ಞಾನ, ಭಗವಂತನ ಜ್ಞಾನ ಆಗಬೇಕು ಎನ್ನುವ ಉದ್ದೇಶದಿಂದಾಗಿ ಭಗವಂತನಿಗೂ ರುದ್ರದೇವರಿಗೂ ಪ್ರಾರ್ಥನೆ ಮಾಡಿಕೊಂಡರು ಅಂತ ಅರ್ಥ. ಹರಿಶಂಕರೌ ಸಮರ್ಥಿತೌ, ಇಬ್ಬರು ಕೂಡ ಸಮ್ಯಕ್ ಅರ್ಥಿತೌ, ಚೆನ್ನಾಗಿ ಪ್ರಾರ್ಥಿಸಿಕೊಂಡರು, ಪ್ರಾರ್ಥನೆ ಮಾಡಿಸಿಕೊಂಡರು ಅವರಿಂದ, ದೇವತೆಗಳಿಂದ. ಏನಂತ ಪ್ರಾರ್ಥನೆ ಮಾಡಿಸಿಕೊಂಡ್ರು? ಇವರೇನಂದ್ರು ದೇವತೆಗಳು ಅಂತಂದ್ರೆ ಮುಂದಿನ ಪಾದಗಳಲ್ಲಿ ಹೇಳ್ತಾರೆ. ಕಿಮಿತಿ ಅಂದ್ರೆ ಅತ್ರ ಇದಾನೀಂ ನಿದರ್ಶನಾರ್ಥಿನಃ ಪರತತ್ವಜ್ಞಾನಾರ್ಥಿನಃ. ಅತ್ರ ಇದಾನೀಂ ಅಂತ ಈಗ ನಿದರ್ಶನಾರ್ಥಿನಃ ವಯಂ, ದೇವತೆಗಳು ಹೇಳುವಂತಹದ್ದು, ದೇವತೆಗಳು ಪ್ರಾರ್ಥನೆ ಮಾಡಿದಂತಹದ್ದು.
ಏನ್ ಪ್ರಾರ್ಥನೆ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ನಿದರ್ಶನಾರ್ಥಿನಃ ವಯಂ, ಪರತತ್ವಜ್ಞಾನವನ್ನ ಅಪೇಕ್ಷೆ ಮಾಡುವಂತಹ ನಾವು, ಅಂದ್ರೆ ಸಜ್ಜನರ ಸಮೂಹಕ್ಕೇನೆ ಭಗವಂತನ ತತ್ವಜ್ಞಾನ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇರುವಂತಹ ದೇವತೆಗಳು ನಿದರ್ಶನಾರ್ಥಿನಃ ವಯಂ ರಣೇ ಸ್ಥಿತೌ ವಾಂ ಪ್ರಸಮೀಕ್ಷಿತುಂ ಸಮರ್ಥಯಾಮಃ. ರಣೇ ಸ್ಥಿತೌ, ಆ ರಣರಂಗ, ಆ ಯುದ್ಧ ರಂಗದಲ್ಲಿ, ಯುದ್ಧ ಭೂಮಿಯಲ್ಲಿ ಸ್ಥಿತೌ ವಾಂ ಪ್ರಸಮೀಕ್ಷಿತುಂ ಸಮರ್ಥಯಾಮಃ, ನಿಮ್ಮಿಬ್ಬರನ್ನ ಯುದ್ಧ ಭೂಮಿಯಲ್ಲಿ ನೋಡಬೇಕು ಅಂತ. ಯುದ್ಧ ಭೂಮಿಯಲ್ಲಿ ಇಬ್ಬರು ನಿಂದಿರಬೇಕು. ಯುದ್ಧ ಭೂಮಿಯಲ್ಲಿ ನಿಂದಿರಬೇಕು ಅದರ ಅರ್ಥ ಸುಮ್ಮನೆ ನಿಂದಿರೋದಂತ ಅರ್ಥ ಅಲ್ಲ, ಯುದ್ಧವನ್ನು ಮಾಡಬೇಕು. ಯುದ್ಧ ಭೂಮಿಯಲ್ಲಿ ಯುದ್ಧಕ್ಕಾಗಿ ಸನ್ನದ್ಧರಾಗಿ ನಿಲ್ಲಬೇಕು ಅಂತ ಅರ್ಥ. ರಣೇ ಸ್ಥಿತೌ, ಆ ರಣರಂಗದಲ್ಲಿ ಯುದ್ಧಕ್ಕಾಗಿ ನಿಂತಹ ನಿಮ್ಮಿಬ್ಬರನ್ನ ಪ್ರಸಮೀಕ್ಷಿತುಂ ಸಮರ್ಥಯಾಮಃ, ನಿಮ್ಮನ್ನು ನೋಡೋದಕ್ಕಾಗಿ ನಾವು ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಅಂತ ಹೀಗೆ ಪ್ರಾರ್ಥನೆ, ಇದಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿದ್ದು. ಅವರಿಬ್ಬರನ್ನು ಕೂಡ ಯುದ್ಧದಲ್ಲಿ, ಯಾಕೆ ಯುದ್ಧವನ್ನು ಮಾಡಿದಾಗ ಅಲ್ಲಿ ಯಾರಿಗೆ ಜಯ ಆಗ್ತದೋ ಯಾರಿಗೆ ಅಪಜಯವಾಗ್ತದೋ ಅವರು ಜಯವನ್ನ ಹೊಂದಿದವರು ಎಲ್ಲರಿಗಿಂತಲೂ ಸರ್ವೋತ್ತಮನಾದವ ಅಂತ ಇಡೀ ಜಗತ್ತಿಗೆ ಹರಿ ಸರ್ವೋತ್ತಮತ್ವವನ್ನ ಸಜ್ಜನರ ಸಮೂಹಕ್ಕೆ ತಿಳಿಸಿಕೊಡುವುದಕ್ಕಾಗಿ ಆ ದೇವತೆಗಳು ಸಮರ್ಥಯಾಮಃ ಆ ರೀತಿಯಾಗಿ ಪ್ರಾರ್ಥನೆಯನ್ನ ಮಾಡಿದರು. ಹೀಗೆ ಪ್ರಾರ್ಥನೆಯನ್ನ ಮಾಡಿದರು ದೇವತೆಗಳು. ಇಷ್ಟು ಈ ಶ್ಲೋಕದ ವಿಚಾರ. ಜಗತ್ತಿಗೆ, ಸಜ್ಜನರ ಸಮೂಹಕ್ಕೆ ಭಗವಂತನ ಜ್ಞಾನವಾಗಿಸುವ ಸಲುವಾಗಿ, ಅದಕ್ಕಾಗಿ ನೀವಿಬ್ಬರೂ ಕೂಡ ಈ ಧನುಸ್ಸಿನಿಂದ ಸಹಿತರಾಗಿ ಆ ಯುದ್ಧ ರಂಗದಲ್ಲಿ ನಿಲ್ಲಬೇಕು, ಅಂದ್ರೆ ಯುದ್ಧಕ್ಕೆ ಸನ್ನದ್ಧರಾಗಿ ನಿಲ್ಲಬೇಕು ಅಂತ ಪ್ರಾರ್ಥನೆಯನ್ನ ಮಾಡಿದ್ದು. ಇಷ್ಟು ಶ್ಲೋಕದ ಅಭಿಪ್ರಾಯ. ಮುಂದೇನಾಯಿತು? ಪ್ರಾರ್ಥನೆಯನ್ನ ಮಾಡಿದರು. ಪ್ರಾರ್ಥನೆಯನ್ನ ಮಾಡಿ ಆದ ಮೇಲೆ ಏನ್ ಮಾಡಿದ್ರು? ಹಾಗಾದ್ರೆ ಇವರ ಪ್ರಾರ್ಥನೆಗೆ ಆ ಹರಿಶಂಕರಿಬ್ಬರು ಕೂಡ ಅವರ ಪ್ರಾರ್ಥನೆಯನ್ನ ಮನ್ನಿಸಿದರ, ಪ್ರಾರ್ಥನೆಯನ್ನ ಒಪ್ಪಿಕೊಂಡ್ರ ಅಂತಂದ್ರೆ ಅದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. 46ನೆಯ ಶ್ಲೋಕ. ತತೋ ಹಿ ಯುದ್ಧಾಯ ರಮೇಶ ಶಂಕರೌ ವ್ಯವಸ್ಥಿತೌ ತೇ ಧನುಷಿ ಪ್ರಗೃಹ್ಯ ಯತೋಂತರಸ್ಯೈಷ ನಿಯಾಮಕೋ ಹರಿಃ ತತೋ ಹರೋಗ್ರೇಸ್ಯ ಶಿಲೋಪಮೋಭೂತ್ ತತೋ ಹಿ ಯುದ್ಧಾಯ ರಮೇಶ ಶಂಕರೌ ವ್ಯವಸ್ಥಿತೌ ತೇ ಧನುಷಿ ಪ್ರಗೃಹ್ಯ ಯತೋಂತರಸ್ಯೈಷ ನಿಯಾಮಕೋ ಹರಿಸ್ತತೋ ಹರೋಗ್ರೇಸ್ಯ ಶಿಲೋಪಮೋಭೂತ್ ಎಂಬುದಾಗಿ 46ನೆಯ ಶ್ಲೋಕ. ಪದವಿಭಾಗ. ತತಃ ಹಿ ಯುದ್ಧಾಯ ರಮೇಶ ಶಂಕರೌ ವ್ಯವಸ್ಥಿತೌ ತೇ ಧನುಷಿ ಪ್ರಗೃಹ್ಯ ಯತಃ ಅಂತರಸ್ಯ ಏಷಃ ನಿಯಾಮಕಃ ಹರಿಃ ತತಃ ಹರಃ ಅಗ್ರೇ ಅಸ್ಯ ಶಿಲೋಪಮಃ ಅಭೂತ್ ಎಂಬುದಾಗಿ ಪದವಿಭಾಗ. ತತಃ ಅಂತ ಇದೆ. ತತಃ ಎಂಬುದಕ್ಕೆ ಪ್ರಾರ್ಥನಾನಂತರಂ, ಆ ಎಲ್ಲ ದೇವತೆಗಳು ಕೂಡ ಪ್ರಾರ್ಥನೆ ಮಾಡಿದ್ದು ಈ ಹರಿ ಮತ್ತು ಶಂಕರರಿಗೆ, ಭಗವಂತ ಮತ್ತು ಒಂದ್ ನಿಮಿಷ. ವ್ಯವಸ್ಥಿತೌತೆ ಅಂತ ಹೇಳಿದ್ರಿ ತಾವು. ವ್ಯವಸ್ಥಿತೌತೆ ಅಂತ ಇಲ್ಲಿ ನಮ್ಮ ಇದರ ಪುಸ್ತಕದಲ್ಲಿ ತೌ ಅಂತ ವ್ಯವಸ್ಥಿತೌ ತೌ ಧನುಷಿ ಪ್ರಗೃಹ್ಯ ಅಂತ ತೌ ಹೇಳ್ಬೋದಾ ಬೇಡವಾ? ತೇನೆ ಮಾಡ್ಕೋಬೇಕಾ? ಅಂದ್ರೆ ತೌ ಅಂತಿದ್ದ ಪಕ್ಷದಲ್ಲಿ
ಹ್ಮ್. ಅದು ಹರಿಶಂಕರರಿಗೆ ಅನ್ವಯ ಆಗ್ತದೆ. ಹಾ 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 ಹಾ. ಅಂದ್ರೆ ಅದು ಪುಲ್ಲಿಂಗ ಶಬ್ದ ತೌ ಅಂತಂದ್ರೆ ಸಹ ದ್ವಿವಚನ. ತೌ ತೇ ಅಂತ ಆಗ್ತದೆ ದ್ವಿವಚನ. ತೌ ಹಾ ಹರಿಶಂಕರ್ ರಮೇಶ ಶಂಕರವು ವ್ಯವಸ್ಥಿತವು ಅಂತ ಅನ್ವಯ ಆಗ್ತದೆ. ತೇ ಹಾ ಹಾ ಅಂತಿದ್ದಾಗ ಹಾ ಧನುಷಿ ಅಂತ ಇದೆ, ಎರಡು ಧನುಸ್ಸುಗಳು. ಹಾ. ಹೀಗಾಗಿ ನಪುಂಸಕಲಿಂಗ ಇಟ್ಕೊಂಡ್ರೆ ತತ್ತೇ ತಾನಿ ಅಂತ ತೇ ದ್ವಿವಚನ ಆಗ್ತದೆ. ಹೀಗಾಗಿ ಆದರೆ ನೋಡಿ ಇಲ್ಲಿ ಟಿಪ್ಪಣಿಕಾರರು ಮಾತ್ರ ತೇ ಅಂತ ಹಿಡದೇನೆ ಪಿನಾಕ ಶಾರ್ಂಗ ಸಂಜ್ಞೆ ಅಂತ ಹಿಡಿದಿದ್ದಾರೆ. ಹೀಗಾಗಿ ತೇ ಎಂಬುದೇ ಇದ್ದದ್ದು ಅಂತ ಟಿಪ್ಪಣಿಯಿಂದ ಗೊತ್ತಾಗ್ತದೆ. ಮತ್ತೊಬ್ಬರು ಟಿಪ್ಪಣಿಕಾರ ತೌ ಅಂತ ಹಿಡಿದು ತಪ್ಪೇನಿಲ್ಲ ಅದೇನು. ಇಲ್ಲಿ ಟಿಪ್ಪಣಿಕಾರ ಒಂದು ತೇ ಅಂತ ಹಿಡಿದಿದ್ದಾರೆ, ಅದೇ ಇಟ್ಕೊಂಡು ಹೋಗೋಣ ಅಂತ. ಹರೇನ್ಮ ಕೇಳಿಸ್ತಾ ಇದೆಯಲ್ಲ? ಹಾ ಸರಿ ಆಚಾರ್ಯ. ಹಾ ಹಾ ಸರಿ ಹೇಳಿಸ್ತಾ ಸರಿ. ಇದೆ, ಕೇಳಿಸ್ತಾ ಇದೆ. ಹ, ನೀವ್ ಮುಂದೆ ಹೇಳಿದ್ರೆ ಮಾಡಿ. ಆಯ್ತು ಆಚಾರ್ಯ, ಹ, ಅಷ್ಟೇ ನಾವು ಸರಿ. ಮಾಡ್ಕೊಂಡ್ಬಿಡ್ತೀವಿ ಅಷ್ಟೇ. ತಪ್ಪೇನಲ್ಲ ಅದೇನು, ಇಟ್ಕೊಳ್ಳಿ. ಇದು ಪಾಠವನ್ನು ಇಟ್ಕೊಳ್ಳಿ, ಅದು ಪಾಠವನ್ನು ಇಟ್ಕೊಳ್ಬೇಕಾದ್ರೆ ನಡೆಯುತ್ತೆ. ಮುಂದೆ ತತಃ ಎಂಬುದಕ್ಕೆ ಪ್ರಾರ್ಥನಾನಂತರಂ, ದೇವತೆಗಳು ಪ್ರಾರ್ಥನೆಯನ್ನ ಮಾಡಿದರು. ಪ್ರಾರ್ಥನೆಯನ್ನ ಮಾಡಿದ ನಂತರ ಆ ಇಬ್ಬರೂ ಕೂಡ ರಮೇಶ ಶಂಕರವು, ಆ ರಮಾಪತಿಯಾದಂತಹ ಆ ಭಗವಂತ ಮತ್ತು ಶಂಕರ ಆ ರುದ್ರದೇವರು ಇಬ್ಬರೂ ಕೂಡ ತೇ ಧನುಷಿ ಪ್ರಗೃಹ್ಯ, ತೇ ಧನುಷಿ ಆ ಎರಡು ಧನುಸ್ಸುಗಳು ಪಿನಾಕ ಮತ್ತು ಶಾರ್ಂಗ ಎಂಬುವಂತಹ ಎರಡು ಧನುಸ್ಸುಗಳನ್ನ ಪ್ರತ್ಯೇಕವಾಗಿ, ಪಿನಾಕ ಧನುಸ್ಸನ್ನ ರುದ್ರದೇವರು, ಶಾರ್ಂಗ ಧನುಸ್ಸನ್ನ ಭಗವಂತ ಹರಿ ಇಬ್ಬರು ಕೂಡ ತೇ ಧನುಷಿ ಪ್ರಗೃಹ್ಯ ಆ ಎರಡು ಧನುಸ್ಸುಗಳನ್ನು ಕೂಡ ಹಿಡಿದುಕೊಂಡು ಯುದ್ಧಾಯ ವ್ಯವಸ್ಥಿತವು, ಯುದ್ಧಕ್ಕಾಗಿ ವ್ಯವಸ್ಥಿತವಾಗಿ ಸನ್ನದ್ಧರಾಗಿ ನಿಂತರು, ಯುದ್ಧಕ್ಕಾಗಿ ಸಿದ್ಧರಾಗಿ ನಿಂತರು. ಯಾಕೆ? ದೇವತೆಗಳು ಪ್ರಾರ್ಥನೆಯನ್ನ ಮಾಡಿದ್ದಕ್ಕೆ. ದೇವತೆಗಳು ಇದಕ್ಕೆ ಪ್ರಾರ್ಥನೆ ಮಾಡಿದ್ದು ಪರತತ್ವಜ್ಞಾನ ಅದು ಆಗಬೇಕು ಎಲ್ಲ ಸಜ್ಜನರಿಗೆ ಅದನ್ನು ತಿಳಿಸೋದಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡದ್ದು. ಅದಕ್ಕಾಗಿ ಅವರ ಪ್ರಾರ್ಥನೆಗೆ ಹೋಗೊಟ್ಟು ಈ ಹರಿಶಂಕರರು ಇಬ್ಬರು ಕೂಡ ಆ ಎರಡೂ ಧನುಸ್ಸುಗಳನ್ನು ತೆಗೆದುಕೊಂಡು ಯುದ್ಧಕ್ಕಾಗಿ ವ್ಯವಸ್ಥಿತವಾಗಿ ನಿಂತರು. ಆದರೆ ಏನಾಯ್ತು ಅಂತಂದ್ರೆ, ಯತೋಂತರಸ್ಯ ಏಷಃ ನಿಯಾಮಕೋ ಹರಿಃ, ಯತಃ ಏಷಃ ಹರಿಃ ಅಂತರಸ್ಯ ನಿಯಾಮಕಃ, ಏಷಃ ಹರಿಃ ಅಂತರಸ್ಯ, ನೋಡಿ ಆ ಅಂತಹ ಪದಚ್ಛೇದ ಮಾಡಿಕೊಳ್ಳುವಾಗ ಯತಃ ಅಂತಃ ಅಸ್ಯ ಅಂದ್ರೆ ಅಸ್ಯ ಅಂತಹ, ಈ ರುದ್ರದೇವರ ಅಂತಹ ಹೃತ್ಕಮಲೆ, ಹೃದಯ ಎಂಬುವಂತಹ ರುದ್ರದೇವರ ಕಮಲದಲ್ಲಿ ಏಷಃ ಹರಿಹಿ ನಿಯಾಮಕಃ, ಭಗವಂತ ಎಲ್ಲರಿಗೂ ನಿಯಾಮಕ, ಪ್ರತಿಯೊಬ್ಬರಿಗೂ ನಿಯಾಮಕ, ಇಡೀ ಜಗತ್ತಿಗೆ ಭಗವಂತ ನಿಯಾಮಕ. ಅಂದಮೇಲೆ ಈ ರುದ್ರದೇವರಿಗೂ ನಿಯಾಮಕ ಭಗವಂತ. ಆ ಹೃತ್ಕಮಲದಲ್ಲಿರ್ತಕ್ಕಂತಹ ಭಗವಂತ, ಆ ರುದ್ರದೇವರು ಭಗವಂತನ ಉಪಾಸಕರೇ, ಭಗವದ್ಭಕ್ತರು, ಪರಮ ವೈಷ್ಣವರು. ಅಂತಹ ರುದ್ರದೇವರು ಭಗವಂತನನ್ನ ಸ್ತೋತ್ರ ಮಾಡುವವರು ಯಾವಾಗಲೂ ಭಗವಂತನನ್ನ ನೆನಿತಾನೆ ಇರ್ತಾರೆ. ಹೃತ್ಕಮಲದಲ್ಲಿ ಭಗವಂತ ನೆಲೆಸಿದ್ದಾನೆ ರುದ್ರದೇವರ ಹೃದಯದೊಳಗೆ. ಆ ನೆಲೆಸಿ ಭಗವಂತ ಅವರಿಗೆ ನಿಯಾಮಕನಾಗಿ ಇದ್ದಾನೆ, ಭಗವಂತ ನಿಯಮನ ಮಾಡ್ತಾನೆ. ಹೀಗಾಗಿ ಅಂತಹ ಭಗವಂತ ಯತಃ ಅಸ್ಯ ಅಸ್ಯ ಅಂತಃ ಏಷಃ ಹರಿಹಿ ನಿಯಾಮಕಃ, ಯಾವ ಕಾರಣಕ್ಕಾಗಿ ಇವರ ಹೃದಯ ಕಮಲದಲ್ಲಿರ್ತಕ್ಕಂತಹ ಭಗವಂತ ಈ ರುದ್ರದೇವರಿಗೆ ನಿಯಾಮಕನಾಗಿ ಇದ್ದಾನೋ, ತತಃ ಆ ಕಾರಣಕ್ಕಾಗಿ ಅಸ್ಯ ಹರೇಹೇ ಅಗ್ರೆ, ಆ ಭಗವಂತನ ಮುಂದೆ ನಿಂತಿದ್ದಾರೆ ರುದ್ರದೇವರು. ಭಗವಂತನೇ ನಿಯಾಮಕನಾಗಿ ಇದ್ದಾನೆ, ಆ ಭಗವಂತನ ನಿಯಮನ ಮಾಡ್ತಾ ಇದ್ದಾನೆ. ಅವರೊಳಗೆ ನಿಂತುಕೊಂಡು ಆ ರುದ್ರದೇವರು ಏನಾಯಿತು ಅಂದ್ರೆ ಶಿಲೋಪಮೋ ಭೂತ್, ಆ ಭಗವಂತನ ಮುಂದೆ ಹರೇಹೇ ಅಗ್ರೆ, ಭಗವಂತನ ಮುಂದೆ ಆ ರುದ್ರದೇವರು ಶಿಲೋಪಮಃ, ಶಿಲಯ ಪಾಷಾಣೇನ ಉಪಮಃ ಸದೃಶಃ ಅಭೂತ್, ಪಾಷಾಣದಂತೆ ಕಲ್ಲಿನಂತೆ ಆಗಿಬಿಟ್ರು.
ರುದ್ರದೇವರು ಮುಂದೆ ನಿಂತಿದ್ದಾರೆ ಯುದ್ಧಕ್ಕೆ ಅಂತ ಧನುಸ್ಸನ್ನು ಹಿಡಿದುಕೊಂಡು. ಭಗವಂತ ನಿಯಮನ ಮಾಡಿಬಿಟ್ಟ, ಒಳಗೆ ಇದ್ದುಕೊಂಡು ಕಲ್ಲಿನಂತೆ ಆಗುವಂತ. ಆ ರೀತಿಯಾಗಿ ನಿಯಮನ ಮಾಡಿದ್ದು ಭಗವಂತ, ಕಲ್ಲಿನಂತೆ ಆಗ್ಬಿಟ್ರು. ಇದರರ್ಥ ಕಲ್ಲಿನಂತೆ ಆದ್ರು ಅಂದ್ರೆ ಕಲ್ಲಿನ ಮೂರ್ತಿಯಂತೆ ಆದ್ರು ಅಂತ ಅರ್ಥ ಅಲ್ಲ. ವ್ಯಾಪಾರಾಭಾವ ಜಡವತ್ ಅಭೂ ಇತಿ ಭಾವ. ಅವರಲ್ಲಿ ವ್ಯಾಪಾರನೇ ಇಲ್ಲ, ಏನೂ ಚಲನ ವರ್ಣಾದಿ ಕ್ರಿಯೆಗಳೇ ಇಲ್ಲ. ಕಣ್ಣಿನ ಕೆಲಸ ನೋಡೋದು, ಕಿವಿ ಕೆಲಸ ಕೇಳೋದು, ಕರ್ಮೇಂದ್ರಿಯಗಳು ಅಳಗಾಡಿಸೋದು, ಕೈ ಕಾಲು ಎಲ್ಲವನ್ನೂ ಕೂಡ. ಹೀಗೆ ಯಾವ ವ್ಯಾಪಾರಗಳೇ ಇಲ್ಲ. ವ್ಯಾಪಾರಾಭಾವಾತ್, ಹೇಗೆ ಕಲ್ಲುಗಳಲ್ಲಿ ಚಲನವಲನಾದಿ ಕ್ರಿಯೆಗಳು ಇರೋದಿಲ್ಲವೋ ಅದಕ್ಕೆ ಅದನ್ನು ಜಡ ಅಂತ ಕರೆಯೋದು, ಹಾಗೆ ರುದ್ರದೇವರು ನಿಂತಿದ್ದಾರೆ, ಅವರಲ್ಲಿ ಯಾವುದೇ ರೀತಿಯಾದಂತಹ ಚಲನವಲನಾದಿ ಕ್ರಿಯೆಗಳು, ಯಾವ ಕ್ರಿಯೆಗಳು ಕೂಡ ಆಗ್ತಾ ಇಲ್ಲ, ವ್ಯಾಪಾರಗಳು ಆಗ್ತಾ ಇಲ್ಲ. ಅದಕ್ಕಾಗಿ ವ್ಯಾಪಾರಾಭಾವ ಜಡವತ್ ಅಭೂತಿಥಿ, ವ್ಯಾಪಾರ ಇಲ್ಲದೆ ಇದ್ದುದರಿಂದಾಗಿ ಅವರು ಕಲ್ಲಿನಂತೆ ಆದರು ಅಂತ ತಿಳಿಸಿಕೊಟ್ಟದ್ದು. ಈ ಕಲ್ಲಿನಂತೆ ಆದರು ಎಂಬುದನ್ನ ಆ ವಿಚಾರವನ್ನ ತಿಳಿಸ್ತಾರೆ. ಇದನ್ನ ಪರಶುರಾಮ ದೇವರು ರಾಮದೇವರ ಮುಂದೆ ಹೇಳ್ತಾ ಇದ್ದದ್ದು. ಹೀಗೆಲ್ಲ ಘಟನೆ ಆ 2 ಧನುಸ್ಸಿನ ಹಿಂದೆ ಆದಂತಹ ಘಟನೆಯನ್ನ ಹೇಳ್ತಾ ಇದ್ದಾರೆ. ಹೀಗೆ ಕಲ್ಲಿನಂತೆ ಆದರು ಅಂತ ಹೇಳಿ ಮುಂದೆ ಏನಾಯ್ತು ಎಂಬುದನ್ನ ತಿಳಿಸಿಕೊಡ್ತಾರೆ ಪರಶುರಾಮ ದೇವರು. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ ಗುರುಗಳೇ. ಹರೇ ಶ್ರೀ ಕೃಷ್ಣ ಅರ್ಪಣಮಸ್ತು. ಹರಿಯೇ ನಮಃ. ನಮಸ್ತೆ.